ನಮಸ್ಕಾರ ಎಲ್ಲರಿಗೂ AVK ಡೈರೀಸ್ಗೆ ಸ್ವಾಗತ. ಸೊ ನಾನು ಈ ದಿನ ವೈಟ್ ಪಲಾವ್ ರೆಸಿಪಿಯನ್ನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಮೊದಲನೇದಾಗಿ ನಮಗೆ ವೈಟ್ ಪಲಾವ್ ರೆಸಿಪಿ ಮಾಡೋದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳನ್ನು ಇಲ್ಲಿ ತೋರಿಸ್ತಾ ಇದ್ದೀನಿ. ಮೊದಲು ನಮಗೆ ಚಕ್ರ ಹೂವು, ಮರಾಠಿ ಮೊಗ್ಗು, ಹಾಗೆ ಇದು ಸೋಂಪು ಬೇಕಾಗುತ್ತೆ. ಇದು ಒಂದು ಅರ್ಧ ಸ್ಪೂನಷ್ಟು ಸೋಂಪು, ಒಂದು 2 ಇಂಚು ಚಕ್ಕೆ, ಒಂದು 5 ಏಲಕ್ಕಿ, 1 ಸ್ಪೂನು ಜೀರಿಗೆ, 1 ಸ್ಪೂನಷ್ಟು ಕಲ್ಲು ಹೂವು, 1 ಜಾವಿತ್ರಿ, 1 ಅಥವಾ 1.5 ಜಾವಿತ್ರಿ, ಹಾಗೆ ಪಲಾವ್ ಎಲೆ, ಹಾಗೆ ಒಂದು 5 ರಿಂದ 6 ಲವಂಗ, ಹಾಗೆ ಒಂದು ಅರ್ಧ ಸ್ಪೂನಷ್ಟು ಕಾಳು ಮೆಣಸು ಬೇಕಾಗುತ್ತೆ. ಸೊ ಇದೆಲ್ಲ ಮಸಾಲ ಪದಾರ್ಥಗಳು ಬೇಕಾಗುತ್ತೆ. ಹಾಗೆ ನಾನಿಲ್ಲಿ ವೈಟ್ ಪಲಾವ್ಗೆ ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಹಾಗೆ ಒಂದು ನಿಂಬೆಹಣ್ಣು ತೊಗೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಜೊತೆಗೆ ನಾನು ಒಂದು 5 ರಿಂದ 6 ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿಕೊಂಡು ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ನಾನು ಒಂದು 20 ಹಸಿಮೆಣಸಿನ್ಕಾಯನ್ನು ತೊಗೊಂಡಿದ್ದೀನಿ, 1 kg ಚಿಕನನ್ನು ತೊಗೊಂಡಿದ್ದೀನಿ, ಹಾಗೆ 1 kg ಜೀರಾ ರೈಸನ್ನು ತೊಗೊಂಡಿದ್ದೀನಿ. ಸೊ ನಮಗೆ ಬಿರಿಯಾನಿ ವೈಟ್ ಪಲಾವ್ ಮಾಡೋದಕ್ಕೆ ಬೇಕಾಗಿರುವಂತಹ ಎಲ್ಲ ಸಾಮಗ್ರಿಗಳು ಇಷ್ಟು ಸಾಮಗ್ರಿಗಳು ನಮಗೆ ವೈಟ್ ಪಲಾವ್ ಮಾಡೋದಕ್ಕೆ ಬೇಕಾಗುತ್ತೆ. ಈಗ ನಾನು ಒಂದು ಮಿಕ್ಸಿ ಜಾರ್ಗೆ ಹಸಿಮೆಣಸಿನ್ಕಾಯನ್ನು ಹಾಕ್ಕೋತಾ ಇದ್ದೀನಿ. ಒಂದು 20 ಹಸಿಮೆಣಸಿನ್ಕಾಯನ್ನು ತೊಗೊಂಡಿದ್ದೀನಿ ನಾನು. ಇದನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ನಂತರ ಶುಂಠಿ ಹಾಗೆ ಬೆಳ್ಳುಳ್ಳಿ. ಸೊ ಇದನ್ನು ನಾನು ಒಂದು ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಮತ್ತು ಹೆಚ್ಚು ಮಸಾಲ ಪದಾರ್ಥಗಳನ್ನ ಕೂಡ ನಾವು ರುಬ್ಕೊಳ್ಳೋದಿಲ್ಲ, ಎಲ್ಲ ಡೈರೆಕ್ಟಾಗಿ ಹಾಗೆ ಹಾಕ್ತಾಯಿದ್ದೀವಿ. ಇದು ರೆಡಿಯಾಗಿದೆ. ಸೊ ಇಷ್ಟು ನಾನು ಈ ರೀತಿಯಾಗಿ ರುಬ್ಕೊಂಡಿದ್ದೀನಿ. ಇಷ್ಟು ಪೇಸ್ಟ್ ಆದರೆ ಸಾಕಾಗುತ್ತೆ. ನಂತರ ನಾವೀಗ ಹೇಗೆ ವೈಟ್ ಪಲಾವನ್ನು ಮಾಡೋದು ಅಂತ ನೋಡೋಣ ಬನ್ನಿ. 150 ml ಎಣ್ಣೆಯನ್ನು ತೊಗೊಂಡಿದ್ದೀನಿ ನಾನಿಲ್ಲಿ. ಸೊ ಎಣ್ಣೆ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ಬಿರಿಯಾನಿಗೆ. ಸೊ ಈ ಎಣ್ಣೆ ಚೆನ್ನಾಗಿ ಕಾದ ಮೇಲೆ ನಾವು ಇದಕ್ಕೆ ನಾನು ಮೊದಲೇ ತೋರಿಸಿದಂತಹ ಮಸಾಲ ಪದಾರ್ಥಗಳನ್ನು ಹಾಕ್ಕೊತಾ ಇದ್ದೀನಿ. ಸೊ ಎಣ್ಣೆ ಕಾದ್ಮೇಲೆ ಸ್ವಲ್ಪ ಮಸಾಲ ಪದಾರ್ಥಗಳನ್ನು ಹಾಕ್ಕೋಬೇಕಾಗತ್ತೆ. ಸೊ ಮಸಾಲ ಪದಾರ್ಥಗಳು ಈಗ ಚೆನ್ನಾಗಿ ಸ್ವಲ್ಪ ಫ್ರೈ ಆದಮೇಲೆ ಒಳ್ಳೆ ಘಮ ಬರ್ತಾ ಇದೆ ಅಂದಾಗ ನಾವು ಈಗ ಮೊದಲೇ ಸಣ್ಣದಾಗಿ ಹಚ್ಚಿಟ್ಕೊಂಡಿರುವಂತಹ ಈರುಳ್ಳಿಯನ್ನು ಹಾಕ್ಕೊಬೇಕಾಗುತ್ತೆ. ಈ ಈರುಳ್ಳಿಯನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಚೆನ್ನಾಗಿ ಒಂದು ಕೆಂಪು ಬಣ್ಣಕ್ಕೆ ಬರೋವರೆಗೂ ನಾವು ಫ್ರೈಯನ್ನು ಮಾಡ್ಕೊಬೇಕು ಆನಿಯನನ್ನು. ಈಗ ಇದು ಫ್ರೈ ಆಗಿದೆ. ನೆಕ್ಸ್ಟ್ ಇದಕ್ಕೆ ನಾನು ಇನ್ನಷ್ಟು ಕೆಂಪಗೆ ಆದಮೇಲೆ ಕೊತ್ತಂಬರಿ ಮತ್ತು ಪುದೀನವನ್ನು ಹಾಕೋತೀನಿ. ಈಗ ಫ್ರೈ ಆಗಿರುವಂತಹ ಈರುಳ್ಳಿಗೆ ನಾವು ನಂತರ ಕೊತ್ತಂಬರಿ ಹಾಕೋತಾ ಇದ್ದೀನಿ, ಹಾಗೆ ಪುದೀನ. ಸೊ ಇದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ಇದು ಫ್ರೈ ಆಗಿದೆ. ನೆಕ್ಸ್ಟ್ ನಾನೀಗ ಇದಕ್ಕೆ ಮೊದಲೇ ರುಬ್ಬಿಟ್ಕೊಂಡಿರುವಂಥ ಶುಂಠಿ, ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಪೇಸ್ಟನ್ನು ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಮೈಸೂರು ಪಲಾವ್, ಇದನ್ನು ವೈಟ್ ಪಲಾವ್ನ ಮೈಸೂರು ಪಲಾವ್ ಅಂತ ಕೂಡ ಕರೀತಾರೆ. ಆ್ಯಕ್ಚುಲಿ ಇದು ಮೈಸೂರು ಭಾಗದಲ್ಲಿ ತುಂಬ ಫೇಮಸ್ಸು. ಆ್ಯಂಡ್ ನಾನು ಕೂಡ ಮೈಸೂರಿಗೆ ಹೋದಾಗ ಇದು ಮೈಸೂರು ಪಲಾವನ್ನು ನಾವು ತಿಂದಿದ್ವಿ. ತುಂಬ ಚೆನ್ನಾಗಿತ್ತು. ಮೈಸೂರು ಮಟನ್ ಪಲಾವ್ ಮತ್ತು ಚಿಕನ್ ಪಲಾವ್ ಎರಡೂ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ನಾನೀಗ ಉಪ್ಪನ್ನು ಹಾಕ್ಕೋತಾ ಇದ್ದೀನಿ. 2 ಸ್ಪೂನು, 2 ರಿಂದ 3 ಸ್ಪೂನ್ ಉಪ್ಪು ಹಾಕ್ಕೋತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ನಾನು ಚಿಕನನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ನಾನು 1 kg ಚಿಕನನ್ನು ತೊಗೊಂಡಿದ್ದೆ. ಚಿಕನ್ನು ನಮಗೆ ಒಂದು 10 ರಿಂದ 15 ನಿಮಿಷ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ. ಹಾಕಿರುವಂಥ ಪೇಸ್ಟ್ ಜೊತೆ ಅದು ಹಿಡಿಬೇಕು ಚಿಕನ್ನು, ಉಪ್ಪು ಖಾರ ಎಲ್ಲ. ಆಮೇಲೆ ನಾವು ಇದಕ್ಕೆ ನೀರನ್ನು ಆ್ಯಡ್ ಮಾಡ್ಕೊಳ್ಳೋಣ. ನೀವು ಯಾವುದೇ ಥರ ಪಲಾವ್ ಮಾಡಿ, ಬಿರಿಯಾನಿ ಮಾಡಿ, ಜೀರಾ ರೈಸ್ ಯೂಸ್ ಮಾಡ್ಕೊಂಡು ಮಾಡ್ತಿದ್ದೀರಾ ಅಂದರೆ ನೀವು, ನಾನು ಮುಂಚೆ ವಿಡಿಯೋದಲ್ಲೂ ಕೂಡ ಹೇಳಿದ್ದೆ, ಒಂದು ಪಾತ್ರೆ ನೀರನ್ನು
ಕಾಯಿಸ್ಕೊಳ್ಳಿ. ಅಂದರೆ ಬಿರಿಯಾನಿ ಅಥವಾ ಪಲಾವ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ನೀವು ಮೊದಲೇ ಕಾಯಿಸ್ಕೊಳ್ಳಿ. ಆ ಕಾದಿರುವಂತಹ ನೀರನ್ನು ನೀವು ಇದಕ್ಕೆ ಹಾಕಿ, ಆಗ ನಮಗೆ ಬಿರಿಯಾನಿ ಅಥವಾ ಪಲಾವು ಮುದ್ದೆಯಾಗಿ ಆಗೋದಿಲ್ಲ, ಉದುರುವಾಗಿ ಬರುತ್ತೆ, ಚೆನ್ನಾಗಿ ಬರುತ್ತೆ. ಸಾರಿ, 1 ಲೋಟ ಜೀರಾ ರೈಸ್ಗೆ ನಾನು 1.5 ಲೋಟ ನೀರನ್ನು ಹಾಕೋತೀನಿ. ಸೊ ಅದೇ ಅಳತೆಯಲ್ಲಿ ಮಾಡಿದ್ರೆ ಉದುರಾಗಿ ಬರುತ್ತೆ. ಈಗ ನಮಗೆ ಚೆನ್ನಾಗಿ ಕುದಿ ಬಂದಿದೆ. ಇದಕ್ಕೆ ನಾವು ಜೀರಾ ರೈಸನ್ನು ಹಾಕ್ಕೊಳ್ಳೋಣ. ಸೊ ಈಗ ಅಕ್ಕಿಯನ್ನು ಹಾಕಿಬಿಟ್ಟು ನೀಟಾಗಿ ಇದು ಒಂದು ಕುದಿ ಬರಬೇಕು. ಅಕ್ಕಿ ಹಾಕಿದ್ಮೇಲೆ ಕುದಿ ಬಂದಮೇಲೆ ಇನ್ನೊಂದು ಸಲ ನಾವು ತಿರುಗಿಸ್ಕೊಂಡು ನಿಂಬೆಹಣ್ಣು ಹಿಂಡ್ಕೊಬೇಕಾಗುತ್ತೆ. ಒಳ್ಳೆ ಘಮ ಬರ್ತಾಯಿದೆ. ವೈಟ್ ಪಲಾವ್, ಮೈಸೂರು ಪಲಾವ್ನ ತಿನ್ನೋಕ್ಕೆ ಮೈಸೂರಿಗೆ ಹೋಗಬೇಕಾಗಿಲ್ಲ. AVK ಡೈರೀಸ್ನ ಫಾಲೋ ಮಾಡ್ಕೊಳ್ಳಿ. ನಿಮ್ಮ ಮನೇಲೇ ನೀವು ಮೈಸೂರು ಪಲಾವನ್ನು ಮಾಡ್ಕೊತೀನಿ, ವೈಟ್ ಪಲಾವನ್ನು ಮಾಡ್ಕೊತೀನಿ. ಆಲ್ರೆಡಿ ನಾನು ದೊನ್ನೆ ಬಿರಿಯಾನಿ ರೆಸಿಪಿಯನ್ನು ನನ್ನ ಯೂಟ್ಯೂಬ್ ಚಾನಲ್ಲಿ ಹಾಕಿದ್ದೀನಿ. ಲಪಕಟ್ಟಿ ಬಿರಿಯಾನಿ ರೆಸಿಪಿಯನ್ನು ಶೇರ್ ಮಾಡಿದ್ದೀನಿ. ಅದು ಕೂಡ ತುಂಬ ಚೆನ್ನಾಗಿ ಬಂದಿತ್ತು. ಇದನ್ನು ನೀವು ಬೇಕಿದ್ದರೆ ಅದನ್ನು ಹೋಗಿ ವಾಚ್ ಮಾಡ್ಬೋದು. ಅದು ಕೂಡ ಒಳ್ಳೆಯ ಬಿರಿಯಾನಿ ಅಂತ, ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ನೆಕ್ಸ್ಟು ನಾನು ಯಾವ ತರಹ ರೆಸಿಪೀಸನ್ನು ಮಾಡಬೇಕು, ನಾನ್ ವೆಜ್ ರೆಸಿಪೀಸಾ, ವೆಜ್ ರೆಸಿಪೀಸಾ, ಡೆಸರ್ಟ್ ರೆಸಿಪೀಸಾ ಅಂತ ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಖಂಡಿತ ನಾನು ನಿಮಗೆ ಮಾಡಿ ತೋರಿಸ್ತೀನಿ. ಆ್ಯಂಡ್ ಯಾರೆಲ್ಲ ನನಗೆ ಸಪೋರ್ಟ್ ಮಾಡ್ತಾಯಿದ್ದೀರಾ ಆ್ಯಂಡ್ ನನ್ನ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡ್ತಿದ್ದೀರಾ ಅವರೆಲ್ಲರಿಗೂ ಥ್ಯಾಂಕ್ ಯು. ಈಗ ಇದು ಕುದಿ ಬರ್ತಾ ಇದೆ. ನಾನು ಇದಕ್ಕೆ ಒಂದು ನಿಂಬೆಹಣ್ಣನ್ನು ಹಿಂಡ್ಕೊಳ್ತಾ ಇದ್ದೀನಿ. ನಿಂಬೆಹಣ್ಣಿನ ರಸವನ್ನು ಹಾಕೋತಾ ಇದ್ದೀನಿ. ನಿಂಬೆಹಣ್ಣು ಹಾಕೋದ್ರಿಂದ ನಮಗೆ ತಳ ಕೂಡ ಹಿಡಿಯೋದಿಲ್ಲ ಆ್ಯಂಡ್ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಇದು ಹೀಗೆ ಕುದಿ ಬರ್ತಾ ಇರೋವಾಗ ಒಂದು ಸಲ ನಿಂಬೆಹಣ್ಣಿನ ರಸ ಹಾಕ್ಕೊಂಡು ಇದಕ್ಕೆ ಪ್ಲೇಟನ್ನು ಮುಚ್ಕೊಳ್ಳೋಣ. ನಾನೀಗ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಪ್ಲೇಟ್ ಮುಚ್ಚಿಡಬೇಕಾಗುತ್ತೆ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ನೆಕ್ಸ್ಟ್ ನಾನು ಸ್ವಲ್ಪ ಕುದೀತಿರೋವಾಗ ಸ್ವಲ್ಪ ಒಂದು ತಳ ಹತ್ತದೇ ಇರೋ ಹಾಗೆ ತಿರುಗಿಸ್ಕೊಬೇಕಾಗುತ್ತೆ. ಸೊ ಈಗ ಒಂದು 30% ಅಕ್ಕಿ ಬೆಂದಿದೆ. ಈಗ ನಾನು ಲೋ ಫ್ಲೇಮಲ್ಲಿ 10 to 15 ಮಿನಿಟ್ಸು ಲೋ ಫ್ಲೇಮಲ್ಲಿ ಇಟ್ಕೊಂಡು ದಮ್ ಕಟ್ಟಿಸ್ಕೊಳ್ಳೋಣ. ಈಗ ನೋಡಿ, ವೈಟ್ ಪಲಾವ್ ತುಂಬ ಚೆನ್ನಾಗಿ ಬಂದಿದೆ. ಬಿಡಿಯಾಗಿ ಉದುರಾಗಿ ಬಂದಿದೆ. ರೈಸ್ ನೋಡಿ ಹೇಗೆ ಬೆಂದಿದೆ ಅಂತ, ತುಂಬ ಚೆನ್ನಾಗಿ ಬಂದಿದೆ ಉದುರಾಗಿ. ಆ್ಯಂಡ್ ಟೇಸ್ಟ್ ನೋಡಿದ್ರೆ ಗೊತ್ತಾಗ್ತಿರುತ್ತೆ ನಿಮಗೆ. ಚಿಕನ್ ಕೂಡ ಹಾಗೆ ಚೆನ್ನಾಗಿ ಬೆಂದಿದೆ, ಸಾಫ್ಟಾಗಿ ಜ್ಯೂಸಿ ಆಗಿದೆ ಚಿಕನ್ನು. ಟೇಸ್ಟ್ ಸಖತ್ತಾಗಿ ಬಂದಿದೆ. ಚಿಕನ್ ಕೂಡ ಕರೆಕ್ಟಾಗಿ ಬೆಂದಿದೆ. ಆಹಾ, ವೈಟ್ ಪಲಾವ್, ಚಿಕನ್ ವೈಟ್ ಪಲಾವ್ ಈಸ್ ರೆಡಿ ಟು ಸರ್ವ್. ಮತ್ತಷ್ಟು ಸೂಪರ್ ಟೇಸ್ಟಿ ರೆಸಿಪೀಸ್ಗೋಸ್ಕರ AVK ಡೈರೀಸ್ನ ತಪ್ಪದೆ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ. AVK ಡೈರೀಸ್ನ ಇಷ್ಟು ದಿನ ಸಪೋರ್ಟ್ ಮಾಡ್ತಿರೋ ಪ್ರತಿಯೊಬ್ಬ ವೀಕ್ಷಕರಿಗೂ ನಾನು ತುಂಬುವುದೇ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಇದೇ ಥರ ನಿಮ್ಮ ಸಪೋರ್ಟು ನನಗೆ ಸದಾ ಇರಲಿ ಅಂತ ಹೇಳ್ತಾ ನಾನು ಈ ದಿನದ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ರೆಸಿಪಿಯೊಂದಿಗೆ ಬರ್ತೀನಿ. ಥ್ಯಾಂಕ್ ಯು. ಬಾಯ್.